ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಸಿಕ್ಕರೂ ಸಹ ಸ್ವಾತಂತ್ರ್ಯ ಇಲ್ಲ ಅನ್ನೋ ರೀತಿ ಸಾಕಷ್ಟು ಜನ ಬದುಕ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ನಮ್ಮ ಭಾರತ ಎಷ್ಟು ಸ್ವಾತಂತ್ರ್ಯವಾಗಿದೆ ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ಘಟನೆಗಳೇ ಸಾಕ್ಷಿ. ಭ್ರಷ್ಟಾಚಾರ, ದರೋಡೆ, ಕೊಲೆ, ಅತ್ಯಾಚಾರ, ಕೌಟುಂಬಿಕ ಕಲಹದ ಜೊತೆಗೆ ಅಲ್ಲೂ ಸಹ ಹಿಂಸಾಚಾರ, ಇದೆಲ್ಲವೂ ಸಹ ಬಿಟ್ಟಾಕಿದ್ರೆ ರಾಜಕೀಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಇವುಗಳನ್ನು ಸಹ ಬಿಟ್ಟರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ದೇಶದ್ರೋಹಿ ಕೆಲಸ. ಈ ದೇಶದ್ರೋಹಿಗಳು ಯಾವೆಲ್ಲ ರೀತಿಯಲ್ಲಿ ದೇಶಕ್ಕೆ ಮೋಸ ಮಾಡಿರ್ತಾರೋ, ಯಾವೆಲ್ಲ ರೀತಿಯಲ್ಲಿ ದೇಶಕ್ಕೆ ದ್ರೋಹ ಮಾಡಿರ್ತಾರೋ ಎಲ್ಲವನ್ನು ಸಹ ತಿಳ್ಕೊಂಡಂತಹ ಖ್ಯಾತ ನಟರೊಬ್ರು ಇದೀಗ ಅವರ ಪರ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಏನಾಗ್ತಾ ಇದೆ ಇಲ್ಲಿ ಅಂತ ನಾವು ನೋಡೋದಾದ್ರೆ, ಒಟ್ಟಾರೆಯಾಗಿ ಇಡೀ ದೇಶ ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ಕೆಂಪು ಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ಲಾಗ್ ಹಾಸ್ಟ್ ಅನ್ನ ಮಾಡಿದ್ರೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಫ್ಲಾಗ್ ಹಾಸ್ಟ್ ಅನ್ನ ಮಾಡಿ ದೇಶದ ನಾಡಿನ ಅಭಿವೃದ್ಧಿಗೆ ಜೊತೆಯಾಗ್ತೀವಿ ಅಂತ ಕರೆಯನ್ನ ನೀಡಿದ್ದಾರೆ. ಇನ್ನು ಮೋದಿ ತಮ್ಮ ಕೆಂಪುಕೋಟೆಯ ಭಾಷಣದಲ್ಲಿ ಶಕ್ತಿಯ ಸಪ್ತಧಾರ ಮಿಷನ್ನೊಂದಿಗೆ ಇಡೀ ದೇಶ ಯಾವ ರೀತಿ ದಿವಾಂಗ ನಕ್ಸಲರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಇದೀಗ ವಾರ್ನಿಂಗ್ ಕೂಡ ಮಾಡಿದ್ರು. ಈ ಇಡೀ ವಿಚಾರವನ್ನ ಹೈಲೈಟ್ ಆಗುವಂತಹ ಹೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸ್ಯಾಂಡಲ್ವುಡ್ನ ನಟ ಆದಂತಹ ಕಿಶೋರ್ ತಮ್ಮ ವಿವಾದಾತ್ಮಕ ಒಂದು ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಎಷ್ಟೋ ನಟ ನಟಿಯರು ಅವಾಗವಾಗ ಒಂದಷ್ಟು ಪೋಸ್ಟ್ಗಳನ್ನ ಮಾಡ್ತಾ ಇರ್ತಾರೆ. ಕೆಲವೊಂದ್ಸಲಿ ಅದು ಪಾಸಿಟಿವ್ ಆದರೆ ಕೆಲವೊಂದ್ಸಲಿ ಅದು ನೆಗೆಟಿವ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಾವು ಕಿಶೋರ್ ಅವರು ಮಾಡಿರುವಂತಹ ಪೋಸ್ಟನ್ನು ನೋಡೋದಾದ್ರೆ ಇದು ವಿವಾದಾತ್ಮಕ. ಕಿಶೋರ್ ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಅಭಿಮಾನಿ ಬಳಗ ಇದೆ. ಬಟ್ ಕಿಶೋರ್ ಸರ್ ಯಾಕೆ ಈ ರೀತಿ ಮಾಡಿದ್ರು ಅನ್ನೋದನ್ನ ಯಾರು ಸಹ ಊಹೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕೆ ಈ ರೀತಿಯ ವಿವಾದಾತ್ಮಕ ಪೋಸ್ಟ್ ಅನ್ನ ಇವತ್ತೇ ನೀವು ಪೋಸ್ಟ್ ಮಾಡಬೇಕಿತ್ತು ಅನ್ನೋದು ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಪ್ರಮುಖವಾಗಿ ನಿಮ್ಮನ್ನ ಫಾಲೋ ಮಾಡ್ತಾ ಇರುವಂತಹ ನಮಗೂ ಸಹ ಕಾಡ್ತಾ ಇರುವಂತಹ ಪ್ರಶ್ನೆ, ಯಾಕೆ ಕಿಶೋರ್ ಸರ್? ಸಾಕಷ್ಟು ಬಾರಿ ನೋಡಿದೀವಿ, ನೀವು ಎಷ್ಟೋ ರೀತಿಯಲ್ಲಿ ಒಳ್ಳೊಳ್ಳೆ ಕಾರ್ಯವನ್ನ ಮಾಡ್ತಿರ್ತೀರಾ, ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಿರ್ತಾರ, ಅದೇ ರೀತಿಯಾಗಿ ಒಳ್ಳೊಳ್ಳೆ ಸಂದೇಶವನ್ನ ಕೊಡ್ತಾ ಇರ್ತೀರಾ. ಒಬ್ಬ ದೇಶದ್ರೋಹಿಗಳ ಲಿಸ್ಟ್ ಅನ್ನ ನೀವು ಪರವಾಗಿ ಪೋಸ್ಟ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಎಲ್ಲರಿಗೂ ಸಹ ಕಾಡುವಂತಹ ಪ್ರಶ್ನೆ. ಇನ್ನು ವಿವಿಧ ಕಾರಣಗಳಿಗಾಗಿ ಭಾರತದ ಜೈಲುಗಳಲ್ಲಿರುವಂತಹ 8 ಮಂದಿ ಗಲಭೆ ಪ್ರಕರಣದ ಆರೋಪಿಗಳ ವಿವರಗಳನ್ನ ಒಳಗೊಂಡಂತಹ ಗ್ರಾಫಿಕ್ ಅನ್ನ ಇದೀಗ ಪೋಸ್ಟ್ ಮಾಡಿರುವಂಥದ್ದು. ಅದರೊಂದಿಗೆ ಇದೀಗ ಸ್ವಾತಂತ್ರ್ಯದ ದಿನದ ಶುಭಾಶಯಗಳು ಅಂತ ಇದೀಗ ಬರ್ಕೊಂಡಿದ್ರು. ಅಂದ್ರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಇದೀಗ ಶುಭವನ್ನ ಕೋರಿರುವಂಥದ್ದು. ಇದರಲ್ಲಿ ದೆಹಲಿ ಗಲಭೆ ಕೇಸಲ್ಲಿ ತಿಹಾರ್ ಜೈಲಿನಲ್ಲಿರುವಂತಹ ಶಾಜಲ್ ಇಮಾಮ್, ಉಮಾರ್ ಖಲ್ದೀದ್, ಅದೇ ರೀತಿಯಾಗಿ ಖಲೀದೈಫ್, ಅದೇ ರೀತಿಯಾಗಿ ಸಲೀಂ, ಇನ್ನು ಸಾಕಷ್ಟು ಜನ, ಎಷ್ಟೋ ಜನರ ಪೋಸ್ಟ್, 8 ಜನರ ಪೋಸ್ಟನ್ನು ಇದೀಗ ಮಾಡ್ಕೊಂಡಿರುವಂಥದ್ದು. ಇನ್ನು ಅದೇ ಅವರೆಲ್ಲರೂ ಸಹ ಎಷ್ಟು ಅವಧಿಯಿಂದ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅಂತಲೂ ಸಹ ಇದೀಗ ತಿಳಿಸಿದ್ದಾರೆ. ಇವರು ಪಾಸಿಟಿವ್ ಆಗಿ ಮಾಡಿದ್ರ ಅಥವಾ ನೆಗೆಟಿವ್ ಆಗಿ ಮಾಡಿದ್ರ ಅನ್ನೋದನ್ನ ಯಾರಿಗೂ ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಇದೀಗ ಕೊಲೆಗಾರನ ಪರವಾಗಿ ಕಿಶೋರ್ ನಿಂತಿರೋದು ಎಲ್ಲರ ಆಕ್ರೋಶಕ್ಕೂ ಸಹ ಕಾರಣ ಆಗ್ಬಿಟ್ಟಿರುವುದು. ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷದ ಮಾಜಿ ಕೌನ್ಸಿಲ್ ಆಗಿದ್ದಂತಹ ತಾಯಿದ್ ಝೇನ್ ಮಾಡಿರೋದು ಅಂತಹ ಅಪರಾಧವಲ್ಲ. 2020ರಲ್ಲಿ ನಡೆದಂತಹ ದೆಹಲಿ ಗಲಭೆಯ ವೇಳೆ ಐಬಿ ಅಧಿಕಾರಿ ಅತಿ ಪ್ರಮುಖ ಅಪರಾಧಿ ಅಂತ ಈತನನ್ನ ಅರೆಸ್ಟ್ ಮಾಡಿರ್ತಾರೆ. ಇದೀಗ ಕಿಶೋರ್ ತಮ್ಮ ಪೋಸ್ಟ್ನಲ್ಲಿ ಪುಂಗಿರುವಂತೆ ಈತ ಈಗ ನ್ಯಾಯಾಂಗ ಬಂಧನದಲ್ಲಿಲ್ಲ. ಇತ್ತೀಚೆಗೆ ದೆಹಲಿ ಕೋರ್ಟ್ ಈತನನ್ನ ಪ್ರಕರಣದಲ್ಲಿ ದೋಷಿ ಅಂತ ಗುರುತಿಸಿ ಜೀವಾವಧಿ ಶಿಕ್ಷೆಯನ್ನ ನೀಡಿ ಕಂಬಿಯಿಂದೆ ಕಳಿಸಿರುವಂಥದ್ದು. ಯಾವೆಲ್ಲ ರೀತಿಯಲ್ಲಿ ಯಾಕೆ ಕಿಶೋರ್ ಸರ್ ಈ ರೀತಿ ಮಾಡಿರುವಂಥದ್ದು? ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ 2020ರ ಫೆಬ್ರವರಿಯಲ್ಲಿ ಈಶಾನ್ಯ ದೆಹಲಿಯ ಹಲವು ಭಾಗಗಳಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ. ಈ ವೇಳೆ 26 ವರ್ಷದ ಐಬಿ ಅಧಿಕಾರಿ
ಅಂಕಿತ್ ವರ್ಮಾ ಅವರನ್ನ ದಾರುಣವಾಗಿ ಕೊಲೆಯನ್ನ ಮಾಡಲಾಗಿರುತ್ತೆ. ಈ ಪ್ರಕರಣದಲ್ಲಿ ಅದೇ ವರ್ಷದ ಜೂನ್ 3ರಂದು ದೆಹಲಿ ಪೊಲೀಸ್ ಅಪರಾಧ ವಿಭಾಗದ ಅಧಿಕಾರಿಗಳು ಆರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿರ್ತಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಅಂಕಿತ್ ವರ್ಮಾ ಅವರ ದೇಹದ ಮೇಲೆ 51 ಗಾಯಗಳಿದ್ವು. ಅವರ ಮೃತದೇಹ ಚರಂಡಿಯಲ್ಲಿ ಸಿಕ್ಕಿತ್ತು ಅಂತ ತಿಳಿಸಿದ್ದಾರೆ. ಇನ್ನು ಅಂಕಿತ್ ವರ್ಮಾ ಅವರ ಕೈಗೆ ಹಗ್ಗವನ್ನ ಕಟ್ಟಿ ಮೃತದೇಹವನ್ನ ಮೇಲಕ್ಕೆ ಎಳೆದಂತಹ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಇನ್ನು ಕಿಶೋರ್ ಅವರ ಪೋಸ್ಟ್ನ ನೋಡೋದಾದ್ರೆ, ಒಟ್ಟಾರೆಯಾಗಿ ನಿಮ್ಮಂಥ ನಗರ ನೆಕ್ಸಲರನ್ನ ಮೊದಲು ನೇಣಿಗೆ ಹಾಕಬೇಕು ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರುವಂಥದ್ದು. ಇವರ ಪೋಸ್ಟ್ಗೆ ಎಷ್ಟರ ಮಟ್ಟಿಗೆ ಜನ ನಿಮ್ಮನ್ನ ನಂಬಿದ್ರು, ಅವೆಲ್ಲವೂ ಸಹ ಸುಳ್ಳು ಮಾಡಿಬಿಟ್ರಿ ಅನ್ನುವಂತಹ ರೀತಿ ಆಗ್ಬಿಟ್ಟಿದೆ. ಮನಸ್ಸಿಗೆ ಒಳ್ಳೇದು ಕಾಣುವಂತಹ, ಅಂದರೆ ಯಾವ ರೀತಿ ಹೇಳ್ಬಿಟ್ಟಿದ್ದಾರೆ ಅಂತ ಅಂದರೆ, ನಿಮ್ಮ ಮನಸ್ಸಿಗೆ ಯಾವುದು ಒಳ್ಳೇದು ಕಾಣುತ್ತಲ್ಲ ಅಂತಹ ಕನ್ನಡಕ ಏನಾದ್ರು ಸಿಕ್ಕಿದ್ರೆ ಫಸ್ಟ್ ನೋಡಿ, ನಿಮಗೆ ಅದರ ಅಗತ್ಯ ತುಂಬ ಇರುವಂತೆ ಕಾಣ್ತಾ ಇದೆ ಅಂತ ಇದೀಗ ಮತ್ತೊಬ್ಬರು ಸಲಹೆಯನ್ನು ನೀಡಿರುವಂಥದ್ದು. ಇಂತಹ ಪೋಸ್ಟ್ಗಳನ್ನು ಮಾಡಿದಂತಹ ಬಳಿಕವೇ ನಿಮ್ಮಂಥವರ ಯೋಗ್ಯತೆ ಗೊತ್ತಾಗ್ತಾ ಇದೆ ಅಂತ ಮತ್ತೊಬ್ಬರು ಸಹ ಬರೆದುಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ನೀವುಗಳೆಲ್ಲ ದೊಡ್ಡ ಕ್ಯಾನ್ಸರ್ಗಳು ಅಂತ ಬರೆದುಕೊಂಡಿರುವಂಥದ್ದು. ಕಿಶೋರ್ ಸರ್, ದಯವಿಟ್ಟು ಇದು ಎಲ್ಲೋ ಒಂದು ಕಡೆ ತಪ್ಪು ಅನ್ನಿಸ್ತಾ ಇದೆ. ಯಾಕೆ ನೀವು ಈ ರೀತಿ ಬರೆದುಕೊಂಡ್ರಿ ಅನ್ನುವಂತಹ ಪ್ರಶ್ನೆಗಳನ್ನ ಎಲ್ಲ ಜನ ಕೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೀವು ಮಾಡಿರುವಂತಹ ಪೋಸ್ಟ್ಗೆ ನೀವು ಸಮರ್ಥನೆಯನ್ನ ಕೊಡ್ತೀರಾ ಅಥವಾ ನೀವು ಮಾಡಿರೋದು ಸರಿ ಅಂತ ನೀವು ಒಪ್ಕೊಳ್ತೀರಾ, ಇವೆಲ್ಲವೂ ಸಹ ನಿಮಗೆ ಬಿಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಯಾಕೆಂದ್ರೆ ಅವರವರ ವೈಯಕ್ತಿಕ ಆಯ್ಕೆಗಳಿರ್ತವೆ, ಅವರವರ ವೈಯಕ್ತಿಕ ಆಲೋಚನೆಗಳಿರುತ್ತೆ. ಆದರೆ ನಿಮ್ಮನ್ನು ಫಾಲೋ ಮಾಡೋರಿಗೆ ನೀವು ಏನನ್ನ ಹೇಳ್ತಾ ಇದ್ದೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿರುವಂಥದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂಥವರು ದಯವಿಟ್ಟು ಪ್ರತಿಕ್ರಿಯೆಯನ್ನು ಕೊಡಬೇಕು. ಅದೇ ರೀತಿಯಾಗಿ ಈಗಾಗಲೇ ನಿಮಗೋಸ್ಕರ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ಇದು ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ, ನೀವು ಹಾಕಿರುವಂತಹ ಪೋಸ್ಟ್ಗೆ ಸರಿಯಾದಂತಹ ಉತ್ತರ ಕೊಡಿ ಅಂತ ಈಗಾಗಲೇ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಉತ್ತರವನ್ನು ಕೊಡೋದು ಬಿಡೋದು ನಿಮಗೆ ಬಿಟ್ಟಿರೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.